ಸರಿ ಸರಿ ಓಕೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ನೋ ಸುಬ್ಬು, ನೀನ್ ಈಗಲೇ ನನ್ನ ಜೊತೆ ಮಾತಾಡ್ಬೇಕು. ಬರೀ ಮಾತಾಡೋದಲ್ಲ, ನೀನ್ ಈಗಲೇ ನನಗೆ ಐ ಲವ್ ಯು ಅಂತ ಹೇಳ್ಬೇಕು. ಹೇಳು. ನೀವು ಇಲ್ಲಿಂದ ಹೊರಡ್ತೀರಾ, ನಂಗೆ ಒಂದು ಇಂಪಾರ್ಟೆಂಟ್ ಫೋನ್ ಇದೆ, ನಾನು ಮಾತಾಡಲೇಬೇಕು. ಇಲ್ಲಿ ನೋಡಿ, ನೀವು ಮಾತಾಡೋದನ್ನ ನನಗೆ ನೋಡೋಕ್ಕೆ ಚಂದ. ನೀವು ಮಾತಾಡ್ತಾ ಇರಿ, ನಾನು ಕೇಳಿಸ್ಕೊಂಡು ನಿಂತಿರ್ತೀನಿ. ಇವಾಗ ನೀವು ಹೋಗ್ತೀರಾ, ನಾನೇ ಹೋಗ್ಲಾ? ನಾನೇ ಹೋಗ್ತೀನಿ. ಸುಬ್ಬು, ನಿನಗೆ ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಲ್ವಾ? ಆಯ್ತು ಬಿಡು, ನಾನೇ ನಿನಗೆ ಕಾಲ್ ಮಾಡಿ ತಪ್ಪು ಮಾಡಿದೆ. ನಾನು ನಿನ್ನ ಜೊತೆ ಮಾತಾಡಲ್ಲ, ಹೋಗು. ಹೇಳಿ ಮೇಡಮ್. ಅಯ್ಯಯ್ಯೋ, ಫೋನೇ ಕಟ್ಟಾಗ್ಬಿಟ್ಟಿದೆ. ಇಲ್ಲ, ಮೇಡಮ್ಗೆ ಫೋನ್ ಮಾಡಲೇಬೇಕು, ಇಲ್ಲಾಂದ್ರೆ ಈ ಕಟ್ಟಲ್ಲಿ ಸಿಗಾಕೊಂಡ್ಬಿಡ್ತೀನಿ. ಅಮ್ಮೋರೆ, ಏನಾಯ್ತು? ನನ್ನ ಮಗ ಫೋನ್ ರಿಸೀವ್ ಮಾಡ್ದಾ? ರಿಸೀವ್ ಮಾಡಿದ್ದ ಮಾವ. ಮತ್ತೆ ನಿನ್ ಜೊತೆ ಏನ್ ಮಾತಾಡ್ಲಿಲ್ವಾ? ಇಲ್ಲಪ್ಪ, ಅವ್ನು ನನ್ನ ಜೊತೆ ಸರಿಯಾಗಿ ಮಾತಾಡ್ಲೇ ಇಲ್ಲ. ಅಲ್ಲಿ ಬೇರೆ ಯಾರ ಜೊತೆನೂ ಮಾತಾಡ್ತಾ ಇದ್ದ. ನೀವೇ ಹೇಳಿ, ನಾನು ಬೇರೆಯವ್ರ ಜೊತೆ ಮಾತಾಡೋದಕ್ಕೆ ನನ್ನನ್ನು ನೆಗ್ಲೆಕ್ಟ್ ಮಾಡಿದ್ರೆ ಸರಿನಾ ಅದು? ಶ್ರಾವಣಿ, ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ಯಾ ನೀನು? ಅವನಲ್ಲಿ ಯಾವ ಪರಿಸ್ಥಿತಿಲಿದ್ದಾನೋ ಏನೋ, ಯಾರ ಜೊತೆ ಮಾತಾಡ್ತಿದ್ನೋ ಏನೋ. ಅಲ್ಲ ಮಾಲಿ, ಅವನು ಬೇರೆ ಯಾವುದೋ ಹೆಂಗಸಿನ ಜೊತೆ ಮಾತಾಡ್ತಾ ಇದ್ದ. ಅಲ್ಲಿ ಅವ್ರ ಜೊತೆ ಮಾತಾಡೋದಕ್ಕೆ ನನ್ನನ್ನು ಅವಾಯ್ಡ್ ಮಾಡ್ದ. ನಾನು ಐ ಲವ್ ಯು ಅಂತ ಹೇಳಿದ್ರೆ ನನ್ನ ಮಾತನ್ನ ಬದಲಾಯಿಸೇ ಬಿಟ್ಟ. ನನಗೆ ಯಾಕೋ ಭಯ ಆಗ್ತಿದೆಯಮ್ಮ. ಭಯನಾ? ಇದರಲ್ಲಿ ಭಯ ಪಡೋದು ಏನಿದೆ ಶ್ರಾವಣಮ್ಮ? ಅಲ್ಲಿ ಅವನು ಬೇರೆ ಹುಡುಗಿನ ಏನಾದರೂ ಪರಿಚಯ ಮಾಡಿಕೊಂಡು ನನಗೆ ಮೋಸ ಮಾಡಿಬಿಟ್ರೆ? ಯಾಕೆ ನಗ್ತಿದ್ದೀರಾ ಎಲ್ಲರೂ? ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಬೆಕ್ಕಿಗೆ ಪ್ರಾಣ ಸಂಕಟ ಆದ್ರೆ ಇಳಿಗೆ ಚೆಲ್ಲಾಟ ಅಂತೆ. ಶ್ರಾವಣಿ ಪುಟ್ಟ, ನೀನು ಟೆನ್ಷನಲ್ಲಿದೆಯಲ್ವಾ, ಅದಕ್ಕೆ ಏನೇನೋ ಮಾತಾಡ್ತಿದ್ಯಾ. ಅದು ಇಲಿಗೆ ಪ್ರಾಣ ಸಂಕಟ ಆದರೆ ಬೆಕ್ಕಿಗೆ ಚೆಲ್ಲಾಟ ಅಂತ. ಅಮ್ಮ, ಅದು ಮ್ಯಾಟರ್ ಆಗುತ್ತೆ ಇವಾಗ. ಇಲ್ಲಿ ಚೆಲ್ಲಾಟ ಆಗ್ತಿರೋದು ಸುಬ್ಬು, ಸಂಕಟ ಆಗ್ತಿರೋದು ನನಗೆ. ನೋಡು ಶ್ರಾವಣಿ, ನನ್ನ ಅಳಿಯನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಅವನು ನಿನ್ನ ಗಂಡ ಆಗಕ್ಕೆ ಮೊದಲು, ನನಗೆ ಅಳಿಯ ಆಗಕ್ಕೆ ಮೊದಲು ನನ್ನ ಬಲಗೈ ಬಂಟಾಗಿದ್ದ. ಆ ಥರ ಏನೂ ಮಾಡೋನಲ್ಲ ಅವನು. ನನಗೆ ನಂಬಿಕೆ ಇದೆ. ಹೌದು ಶ್ರಾವಣಿಮ್ಮ, ನನ್ನ ಮಗ ಮುತ್ತಿನಂಥ ಮಗ. ಯೋಚನೆ ಮಾಡಬೇಡಿ, ಅವ್ನು ನಿಮಗೆ ಕಾಲ್ ಮಾಡಿ ಮಾತಾಡ್ತಾನೆ. ಸುಬ್ಬುನೇ ಕಾಲ್ ಮಾಡ್ತಾ ಇದ್ದಾನೆ. ನಾನು ಹೇಳಿಲ್ವಾ ಅವ್ನು ನಿಮಗೆ ಕಾಲ್ ಮಾಡ್ತಾನೆ ಅಂತ? ಹೋಗಿ ರಿಸೀವ್ ಮಾಡಿ ಮಾತಾಡಿ, ಹೋಗಿ. ಏನು? ಹಾಯ್ ಮೇಡಮ್. ಸಾರಿ ಮೇಡಮ್, ನಿಮ್ಮ ಹತ್ರ ಅವಾಗಲೇ ಮಾತಾಡೋಕ್ಕೆ ಆಗಲಿಲ್ಲ. ತುಂಬ ಡಿಸ್ಟರ್ಬೆನ್ಸ್ ಇತ್ತು ಅಲ್ಲಿ. ನಿಮ್ಮ ವಾಯ್ಸ್ ಕೇಳ್ತಾ ಇದ್ರೆ ನನ್ನ ಪ್ರಪಂಚನೇ ಮರ್ತೋಗ್ಬಿಡ್ತೀನಿ ಮೇಡಮ್. ಈಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಐ ಲವ್ ಯು. ಐ ಲವ್ ಯು ಮೇಡಮ್. ಐ ಲವ್ ಯು ಸೋ ಮಚ್. ಈ ಪ್ರಪಂಚದಲ್ಲಿ ನಾನು ಯಾರ ಜೊತೆ ಆದರೂ ಇರಬೇಕು ಅಂತ ಅಂದ್ಕೊಂಡ್ರೆ ಅದು ನೀವೇನೆ. ಪ್ರಪಂಚದಲ್ಲಿ ತುಂಬ ಪ್ರೀತಿ ಮಾಡ್ತೀನಿ ಯಾರನ್ನಾದರೂ ಅಂದ್ಕೊಂಡ್ರೆ ಅದು ನೀವೇನೆ ಮೇಡಮ್. ಸುಳ್ಳು ಸುಳ್ಳು ಸುಳ್ಳು. ಇಂಥ ಮಾತನ್ನೆಲ್ಲ ನಾನು ನಂಬಲ್ಲ. ಮೇಡಮ್, ನೀವು ನನ್ನ ಮಾತನ್ನ ನಂಬದೇ ಇರ್ಬೋದು, ಆದರೆ ನಾನು ಕೊಡೋ ಮುತ್ತನ್ನ ನಂಬದೇ ಇರ್ತೀರಾ. ಐ ಲವ್ ಯು ಮೇಡಮ್. ಐ ಲವ್ ಯು. ಮೇಡಮ್, ನಾನು ಎಲ್ಲೇ ಇರಲಿ, ಹೇಗೆ ಇರಲಿ, ಏನೇ ಕೆಲಸ ಮಾಡ್ತಿರ್ಲಿ, ನನಗೆ ನಿಮ್ಮ ಹತ್ರ ಮಾತಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ನಿಮ್ಮನ್ನು ನೋಡೋಕ್ಕಾಗುತ್ತೋ ಇಲ್ವೋ ಅಂತ ಗೊತ್ತಿರಲ್ಲ, ಆದರೆ ನನ್ನ ಮನಸ್ಸಿನ ತುಂಬ ನೀವೇ ಇರ್ತೀರ ಮೇಡಮ್. ನನ್ನ ಉಸಿರಲ್ಲಿ ನಿಮ್ಮ ಹೆಸರೇ ಇರುತ್ತೆ. ನನ್ನ ಜೀವ ಹೋದರೂ ಸರಿ, ನಿಮ್ಮನ್ನು ನೆನೆಸ್ಕೋತಾನೆ ಇರ್ತೀನಿ ಮೇಡಮ್. ಛೇ, ಯಾಕೆ ಹಾಗೆ ಮಾತಾಡ್ತೀಯ? ನೀನು ಕಾಲ್ ರಿಸೀವ್ ಮಾಡಲಿಲ್ವಲ್ಲ, ಅದಕ್ಕೆ ನನಗೆ ಕೋಪ ಬಂತು, ಅದಕ್ಕೆ ಹಾಗೆ ಮಾತಾಡ್ದೆ. ಇಲ್ಲ ಮೇಡಮ್, ಕೋಪ ತಣ್ಣಗೆ ಮಾಡೋಕ್ಕೆ ನಾನು ಹೇಳ್ತಾ ಇಲ್ಲ ಇದನ್ನು. ನನ್ನ ಮನಸ್ಸಲ್ಲಿ ಏನಿದೆಯೋ ನಿಜವಾಗ್ಲೂ ಅದನ್ನೇ ಹೇಳ್ತಾ ಇರೋದು.
ಬೇಕಿದ್ರೆ ನಿಮ್ಮ ಕೋಪ ತಣ್ಣಗಾಗಬೇಕಂದ್ರೆ ನಾನು 100 ಸಲ ಸಾರಿ ಕೇಳ್ತೀನಿ. ಸಾರಿ ಸಾರಿ ಸಾರಿ. ಸಾರಿ ಕೇಳೋದನ್ನು ಬೇಕಾಗಿಲ್ಲ. ಮತ್ತಿನ್ನೇನು ಬೇಕು? ಇಷ್ಟೊತ್ತು ಕೊಟ್ನಲ್ಲ ಅದು ಬೇಕಾ? ಅದು ಬೇಕಾಗಿಲ್ಲ. ನನಗೆ ನೀನು ಬೇಕು. ನೀನು ನನ್ನ ಜೊತೆ ಇರಬೇಕು. ನೀನು ಎಲ್ಲಿರ್ತೀಯೋ ನಾನು ಅಲ್ಲೇ ಇರಬೇಕು. ನನಗಿಲ್ಲಿರೋದಕ್ಕೆ ಆಗ್ತಿಲ್ಲ ಸುಬ್ಬು. ನೀನು ಎಲ್ಲಿದ್ಯೋ ಹೇಳು, ನಾನು ಅಲ್ಲೇ ಬರ್ತಾ ಇದ್ದೀನಿ ಅಷ್ಟೇ. ಅಯ್ಯೋ ಮೇಡಮ್, ನೀವು ಇಲ್ಲಿಗೆ ಬರ್ತೀರಾ? ಬೇಡ 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 ಬೇಡವೇ ಬೇಡ ಮೇಡಮ್. ಇಲ್ಲಿಗೆ ಬಂದರೆ ಎಡವಟ್ಟಾಗ್ಬಿಡುತ್ತೆ, ಆಮೇಲೆ ನನ್ನ ಗತಿ. ಏನು ಗತಿನಾ? ಏನು ಹೇಳ್ತಿದ್ಯಾ? ಇಷ್ಟೊತ್ತು ಪ್ರೀತಿ ಅಂತ ಹೇಳ್ತಿದ್ದೆ, ಈಗ ನೋಡಿದ್ರೆ ಗತಿ ಅಂತೆಲ್ಲ ಹೇಳ್ತಿದ್ಯಾ ನೀನು? ನನಗದೆಲ್ಲ ಗೊತ್ತಿಲ್ಲ ಸುಬ್ಬು. ಮಾತು ಸಿಹಿಯಾಗಿರೋದಕ್ಕೂ ಸಿಹಿಯಾಗಿರೋ ಜೇನು ತಿನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನೀನ್ ಎಷ್ಟೇ ಸಿಹಿಯಾಗಿ ಮಾತಾಡಿದ್ರು ಅಷ್ಟೇನೆ. ನಾನಂತೂ ನಿನ್ನ ಹತ್ರನೇ ಇರಬೇಕು. ನಾನು ನಿನ್ನ ಜೊತೆನೇ ಇರಬೇಕು. ಆಗ್ಲೇ ನನಗೆ ಸಮಾಧಾನ ಆಗೋದು. ಮೇಡಮ್ ಮೇಡಮ್ ಆಯಿತು, ಬಟ್ ಇವಾಗ ಬೇಡ ಮೇಡಮ್. ನಾನು ಹೇಳ್ತೀನಿ, ಅವಾಗ ಬನ್ನಿ. ಇವಾಗ ಬೇಡ ಮೇಡಮ್, ಪ್ಲೀಸ್ ಮೇಡಮ್. ಹಠ ಮಾಡ್ತಿರೋದು ನಾನಲ್ಲ, ನೀನು. ನಾನು ಬರ್ತೀನಿ ಅಂತ ಹೇಳಿದ್ನಲ್ಲ, ಬರ್ತೀನಿ ಅಷ್ಟೇ. ಆಯ್ತು, ನೀವು ಇಲ್ಲಿ ಬರ್ಬೇಕಲ್ವಾ? ನೀವು ಇಲ್ಲಿ ಬರ್ಬೇಕಂದ್ರೆ ನಾನು ಹೇಳ್ತೀನಿ, ಅವಾಗ ಬನ್ನಿ. ಇವಾಗ ಬರಕ್ಕೆ ಹೋಗಬೇಡಿ ಮೇಡಮ್. ಇಲ್ಲಿ ಬೇರೆ ಥರನೇ ಆಗ್ತಾ ಇದೆ, ಇಲ್ಲಿ ಏನೇನೋ ಆಗ್ತಾ ಇದೆ. ನೀವು ಇವಾಗ ಬರಬೇಡಿ ಮೇಡಮ್, ನಾನು ಹೇಳ್ದಾಗ ಬನ್ನಿ ಪ್ಲೀಸ್. ಸರಿ ಆಯ್ತು, ನಿನ್ನ ಕಾಲ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. ನೀನು ಹೇಳಿದಾಗ ನಾನು ಇಲ್ಲಿಂದ ಹೊರಡ್ತೀನಿ. ಒಟ್ಟಿನಲ್ಲಿ ನಾನು ಅಲ್ಲಿಗೆ ಬರ್ತಾ ಇದ್ದೀನಿ ಅಷ್ಟೇ. ಸದ್ಯ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸಂತೆ. ಇವಾಗ ನನ್ನ ಗತಿ ಅದೇ ಆಗೋಯ್ತು. ಆದರೂ ಮೇಡಮ್ ಇಲ್ಲಿಗೆ ಬಂದರೆ ಒಂದು ಕಡೆ ಈ ಮನೆಯವರು, ಇನ್ನೊಂದು ಕಡೆ ಮೇಡಮ್ಮು. ಹೇಗಪ್ಪ ನಿಭಾಯಿಸ್ಲಿ ನಾನು? ಆಂಜನೇಯ, ಶ್ರೀಕೃಷ್ಣ, ನೀನೇ ಕಾಪಾಡ್ಬೇಕು ನನ್ನ. ಇವನ್ನ ಯಜಮಾನರು ಒಳ್ಳೆಯವನು ಅನ್ಕೊಂಡಿದ್ದಾರೆ, ಅಪರಂಜಿ ಚಿನ್ನ ಅನ್ಕೊಂಡಿದ್ದಾರೆ. ಇವನು ಒಳ್ಳೆಯವನಲ್ಲ, ಅಪರಂಜಿ ಚಿನ್ನನೂ ಅಲ್ಲ. ಈ ಮನೆ ಕನ್ನ ಹಾಕಕ್ಕೆ ಬಂದಿರೋನು. ಅಂಜಲಿ ಅಮ್ಮವ್ರಿಗೆ ಅನ್ಯಾಯ ಮಾಡೋದು ಅಲ್ಲದೆ ಇನ್ಯಾವುದೋ ಹುಡುಗಿಗೆ ಅನ್ಯಾಯ ಮಾಡ್ತಿದ್ದಾನೆ. ದೊಡ್ಡ ಹೆಣ್ಬಾಕ ಇವನು. ಇವನಂತೂ ಸುಮ್ಮನೆ ಬಿಡಬಾರ್ದು. ಯಜಮಾನರು ನೋವಾಗತ್ತೆ ಅಂತ ನಾನು ಸುಮ್ಮನೆ ಇದ್ರೆ ಇವನು ಆಟ ಜಾಸ್ತಿ ಆಗ್ತಾನೆ ಇದೆ. ಇದನ್ನೆಲ್ಲ ನಾನು ಸಹಿಸಲ್ಲ. ಇವನ್ನ ಮಟ್ಟ ಆಗದೆ ನಾನು ಬಿಡೋದೇ ಇಲ್ಲ. ಸುಬ್ಬಮ್ಮಮ್ಮ, ನಿಮ್ಗೊಂದು ನಾನು ವಿಷಯ ಹೇಳಬೇಕು. ಹೇಳ್ಬಿಟ್ಟ? ರಾಜೇಶ್ವರಿ ಅಂತ ಇದ್ದಾರಲ್ಲ, ಅವರು ನಿಮ್ಮ ಬಗ್ಗೆ ನನ್ನ ಹತ್ರ ಕೇಳ್ತಿದ್ರು. ಹೌದಾ? ಅದಕ್ಕೆ ಇನ್ನೇನಂದ್ರೆ? ಡೋಂಟ್ ವರಿ ಸುಬ್ಬಮ್ಮಮ್ಮ, ನಾನೇನು ಹೇಳಿಲ್ಲ ಅವ್ರ ಹತ್ರ. ಹೇಗೋ ಮ್ಯಾನೇಜ್ ಮಾಡಿಬಿಟ್ಟೆ ಗೊತ್ತಾ. ಆಹಾ, ಪರವಾಗಿಲ್ವೇ? ನಿನ್ನ ನಾನು ಏನೋ ಅನ್ಕೊಂಡಿದ್ದೆ. ಚಾಲಕ್ಕಿ, ನನಗೆ ಗೊತ್ತು. ಮತ್ತೆ ನಾನಂದ್ರೆ ಸುಮ್ಮನೆನಾ? ಎಲ್ಲಿ ಹೇಗಿರ್ಬೇಕೋ ಹಾಗಿರ್ತೀನಿ. ಆಹಾ, ಸೂಪರ್, ಜಾಣೆ ನೀನು. ನನ್ನ ಹೊಗಳೋದ್ರಲ್ಲಿ ಆ ರಾಜೇಶ್ವರಿ ತುಂಬ ಡೇಂಜರ್ ಅನಿಸುತ್ತೆ. ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ.